ನಮಸ್ಕಾರ ರೀ ಎಲ್ಲ ವೀಕ್ಷಕರಿಗೂ. ಬರ್ರಿ ಇಲ್ಲೇ ನಮ್ಮ ತಾಜ್ ನಗರ ಒಳಗೆ ಅಂಗಡಿ ಐತ್ರಿ. ಅಂಗಡಿ ಏನೋ ಸ್ವಚ್ಛ ಮಾಡತ್ತಿದ್ರಂತ. ಅಂಗಡಿ ಹಿಂದೆ ಹೋಗಿ ಅಲ್ಲಿ ಕಬೋರ್ಡ್ ಇರ್ತಾವಲ್ರಿ, ಅಂಗಡಿ ಸಾಮಾನು ಇಡುವಂಥ ಕಬೋರ್ಡ್ಗಳ ಹಿಂದೆ ಹೋಗಿ ಹಾವು ಕೂತೈತ್ರಿ. ಅವ್ರು ಅದನ್ನು ಕ್ಲೀನ್ ಮಾಡುವ ಹೊತ್ನ್ಯಾಗ ನೋಡಿ ಮಾಡಿದ್ರೆ ನೋಡ್ರಿ ಎಲ್ಲಿ ಕುಂತೈತೆ ಅಂದ್ರೆ ಸಂಧಿ ಒಳಗೆ ಕುಂತೈತ್ರಿ. ಅದನ್ನು ನಾವು ಹೊರಗೆ ತೆಗೆದು ತೊಗೊಂಬಂದ್ವಿ. ನಾಗರಾವತಿ ದೊಡ್ಡದೈತಿ. ಅಲ್ಲಿ ಎದಕ್ಕೆ ಹೋಗಿತ್ತಪ್ಪ ಅಂತಂದ್ರೆ ಸೆಟ್ರೆಸ್ ಏನು ಹಾಕಿರ್ತಾರಲ್ರಿ, ಅಲ್ಲಿ ಸ್ವಲ್ಪ ಗ್ಯಾಪ್ ಇತ್ತು. ಅಲ್ರಾಗಿಂತ ಬುಡುಕಾಶಿ ಬಂದೈತ್ರಿ ಹಾವು. ಎದಕ್ಕೆ ಬಂದೈತಂದ್ರೆ ಇಲಿ ಅದಾವ್ರಿ, ಅಂಗಡಿ ಒಳಗೆ ಇಲಿ ಅದಾವೆ. ಆ ಇಲಿ ತಿನ್ನೋ ಸಂಬಂಧ ಅಂತ ಬಂದೈತಿ. ಹಾಗಾಗಿ ಸುತ್ತಮುತ್ತಲ ಮನೆಗೊಳಗೆ ಹೊರಗೆ ಯಾಕೆ ಸ್ವಚ್ಛತೆಯನ್ನು ಕಾಪಾಡ್ಕೊಳ್ತೀವಿ ಅಂತಂದ್ರೆ ಅದರ ಆಹಾರ ಎಲ್ಲಿ ಸಿಗ್ತೈತಲ್ಲ ಹಾವು ಅಲ್ಲಿ ಬರ್ತಿರ್ತೈತೆ ರೀ. ಹಾಗಾಗಿ ಎಲ್ಲ ಸುತ್ತಮುತ್ತಲ ಸ್ವಚ್ಛತೆಯನ್ನು ಕಾಪಾಡಿಕೊಡ್ರಿ. ಇದನ್ನು ಹಾವು ನಾವು ರಕ್ಷಣೆ ಮಾಡ್ಕೊಂಡ್ವಿ ಡಬ್ಬಿ ಒಳಗೆ ಹಾಕಿ. ಮತ್ತು ಅದು ಇಲಿ ನುಂಗಿತ್ರಿ. ಇಲಿ ಅದು ಮತ್ತು ಆಮೇಲೆ ಹೊರಗೆ ಹಾಕ್ತೀರಿ. ಇಲಿ ಹೊರಗೆ ಹೊಟ್ಟೆಗಿಂತ ಹೊರಗೆ ತೆಗೆದು ಹೊರಗೆ ಆಗ್ತದೆ. ಅದನ್ನು ನಾವು ಸುರಕ್ಷಿತವಾಗಿ ರಕ್ಷಣೆ ಮಾಡಿ ಒಂದು ಅರಣ್ಯ ಪ್ರದೇಶಕ್ಕೆ ಬಿಟ್ವಿ. ದಯಮಾಡಿ ಸುರಕ್ಷಿತವಾಗಿರ್ರಿ. ಪರಿಸರ ಹಾಗೂ ಪ್ರಾಣಿಗಳ ರಕ್ಷಣೆ ನಮ್ಮೆಲ್ಲರ ಹೊಣೆ. ದಯವಿಟ್ಟು ಹಾವುಗಳನ್ನು ಹೊಡಿಬೇಡ್ರಿ. ಮನೆ ಸುತ್ತಮುತ್ತಲ ಸ್ವಚ್ಛತೆಯನ್ನು ಕಾಪಾಡಿಕೊಡ್ರಿ. ಹಾವು ಬರದಂತ ನೋಡಿಕೊಡ್ರಿ. ಸುರಕ್ಷಿತವಾಗಿರಿ ಅಂತ ಕೇಳ್ಕೊತೀನಿ. ವಿಡಿಯೋಗಳು ಬರ್ತಿರ್ತಾವೆ, ಸಪೋರ್ಟ್ ಮಾಡಿರಿ. ಕಾಮೆಂಟ್ ಮುಖಾಂತರ ತಿಳಿಸ್ರಿ. ನಿಮ್ಮ ಸಪೋರ್ಟ್ ಇರಲಿ. ಧನ್ಯವಾದಗಳು.